ಹಲೋ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಶಬೀನಾ. ಸೊ ಫ್ರೆಂಡ್ಸ್, ಇವತ್ತು ನಾನು ಒಂದು ಶಾಪಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಚಿಕ್ಕಪೇಟೆಯಲ್ಲಿ, ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ SP ರೋಡಲ್ಲಿ ಗ್ಯಾಜೆಟ್ಸ್ಗಳು ತುಂಬ ಕಡಿಮೆಗೆ ಸಿಗುತ್ತೆ. ಮತ್ತು ಸಂಡೇ ಮಾರ್ಕೆಟು, ಚೋರ್ ಬಜಾರ್ ಅಂತ ಎಲ್ಲರಿಗೂ ನಿಮಗೆ ಇನ್ಫಾರ್ಮೇಷನ್ ಇರುತ್ತಲ್ವಾ. ಸೊ ನಾನು ನಮ್ಮ NGOಗೋಸ್ಕರ ಒಂದು ಕಂಪ್ಯೂಟರು, ಒಂದು ಪ್ರಿಂಟರು, ಈ ಥರದ್ದೆಲ್ಲ ಒಂದು ಸ್ವಲ್ಪ ವಸ್ತುಗಳು ಬೇಕಾಗಿತ್ತು. ಸೊ ನಮ್ಮ ಕೊಲೀಗ್ಸ್ ಜೊತೆ ನಾನು ಕಡಿಮೆ ರೇಟಿಗೆ ಏನಾದ್ರು ಸಿಗುತ್ತಾ, ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ, ಅಥವಾ ಯೂಸ್ಡ್ ಈ MNC ಕಂಪ್ನಿಗಳಲ್ಲಿ ಯೂಸ್ ಮಾಡಿರುವಂತಹ ಕಂಪ್ಯೂಟರ್ಗಳು ಕೂಡ ಅಲ್ಲಿ ಸಿಗುತ್ತೆ ಅಂತ ನಾನು ತಿಳ್ಕೊಂಡೆ. ಸೊ ನೋಡೋಣ, ನಿಜವಾಗ್ಲೂ ಸಿಗುತ್ತಾ ಅಥವಾ ಅಲ್ಲೂ ಮೋಸ ಮಾಡ್ತಾರಾ, ಬ್ರೋಕರ್ಗಳು ಹೇಗೆ ನಮ್ಮನ್ನು ಯಾಮಾರಿಸ್ತಾರೆ, ಇದನ್ನೆಲ್ಲ ನಿಮಗೆ ಶೇರ್ ಮಾಡೋಣ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ SP ರೋಡ್ಗೆ ಈಸಿಯಾಗೆ ಬರ್ಬೋದು, ಯಾರು ಬೇಕಾದ್ರೂ ತೋರಿಸ್ತಾರೆ. ಇದು ನೋಡ್ತಾ ಇದ್ದೀರಲ್ಲ, ಈ ರೋಡ್ ಏನಿದೆಯೋ ಈ ರೋಡಲ್ಲಿ ಪೂರ್ತಿ ನಿಮಗೆ ಗೆಜೆಟ್ ಸಿಗುತ್ತೆ, ಕಂಪ್ಯೂಟರ್ ಸಿಗುತ್ತೆ, ಆಮೇಲೆ ಯೂಸ್ಡ್ ಕಂಪ್ಯೂಟರ್ಸು, ಜೆರಾಕ್ಸ್ ಮಿಷಿನ್ಸು, ತುಂಬ ವಸ್ತುಗಳು ಸಿಗುತ್ತೆ ಈ ರೋಡಲ್ಲಿ. ಮತ್ತು ಐಫೋನ್ಗಳು ರಿಪೇರಿ ಕೂಡ ಮಾಡ್ತಾರೆ. ಚಿಕ್ಕ ಚಿಕ್ಕ ಒಂದು ಕ್ಯಾಂಪ್ ಥರ ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಎದುರುಗಡೆ, ಐಫೋನ್ ಎಲ್ಲ ರಿಪೇರಿ ಮಾಡ್ತಾರೆ. ಎಲ್ಲ ಫೋನ್ಸು ಆಲ್ಮೋಸ್ಟ್ ರಿಪೇರಿ ಮಾಡ್ತಾರೆ. ಬಟ್ ರೀಸ್ನೇಬಲ್ ಆಗೂ ಇರುತ್ತೆ. ಬಟ್ ಏನಂದರೆ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ಬ್ರೋಕರ್ಗಳು ತುಂಬಾ ಯಾಮರಿಸ್ತಾರೆ ಫ್ರೆಂಡ್ಸ್. ಸೊ ಅದು ನೀವು ನೋಡಿಕೊಂಡು ನೀವು ಗೊತ್ತಿರೋ ಅಂಥ ಶಾಪ್ಗಳಿಗೆ ಹೋಗೋದು, ಅಥವಾ ನಿಮಗೆ ಯಾರಾದರೂ ಮೊದಲೇ ತೊಗೊಂಡಿರ್ತಾರಲ್ಲ ಅಂಥವ್ರ ಜೊತೆ ಹೋಗೋದು ತುಂಬ ಬೆಸ್ಟು. ನಾವು ಹೋಗಿದ್ದು ಮಧ್ಯಾಹ್ನ 1 ಗಂಟೆ, ಹಾಗಾಗಿ ತುಂಬಾ ಬಿಸಿಲಿತ್ತು. ಸೊ ನಾವಿಲ್ಲಿ ಸೋಡಾ ಕುಡಿತಾ ಇದ್ದೀವಿ. ನಾನು ಕೊಲೀಗ್ಸ್ ಜೊತೆ ಬಂದಿದ್ದೆ ಅಂತ ಹೇಳಿದ್ನಲ್ಲ ನಿಮಗೆ ಮೊದಲೇ. ಸೊ ತುಂಬಾ ಬಿಸಿಲಿತ್ತು. ನಾನು ಹೇಳ್ತೀನಿ, ಮಧ್ಯಾಹ್ನದ ಹೊತ್ತು ಹೋಗಬೇಡಿ, ತುಂಬಾ ಒಂದು ಸ್ವಲ್ಪ ಬಿಸಿಲು ಕಾಲದಲ್ಲಂತೂ ಸ್ಪೆಷಲಿ ಹೋಗಲೇಬೇಡಿ. 4 ಗಂಟೆ ಮೇಲೆ ಹೋದ್ರೂ ನಿಮಗೆ ಅದೇ ಶಾಪಿಂಗ್ ಆಗುತ್ತೆ, ಅದೇ ಅಂಗಡಿಗಳು ಸಿಗುತ್ತೆ. ಇಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಿ. ಅರ್ಲಿ ಮಾರ್ನಿಂಗ್ ಅಂದರೆ ನಾರ್ಮಲ್ 8:30, 9 o'clockಗೆಲ್ಲ ಶಾಪ್ಗಳಲ್ಲೆಲ್ಲ ಓಪನ್ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಹೋದ್ರೂ ನೀವು ಆರಾಮ್ಸೆ ಎಲ್ಲ ಅಂಗಡಿಗಳನ್ನು ನೋಡಿ ನೀವು ಶಾಪಿಂಗ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ತೋರಿಸಿದ್ದೀನಲ್ಲ, ಇಲ್ಲಿ ಕಂಪ್ಯೂಟರ್ಸ್ಗಳು, ಫೋನ್ಗಳು ಎಲ್ಲ ರಿಪೇರಿ ಮಾಡ್ತಾರೆ. ನಾವು ಸುಮಾರು ಅಂಗಡಿಗಳಿಗೆ ಹೋದ್ವಿ. ನಾನು ಅಂಗಡಿಗಳು ಜಸ್ಟ್ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬ್ರೋಕರೇ ಕರ್ಕೊಂಡೋಗ್ಬಿಡ್ತಾರೆ. ನಾವು ಹೋದ ತಕ್ಷಣವೇ, ಆ ಏರಿಯಾಗೆ ಎಂಟ್ರ್ ಆದ ತಕ್ಷಣವೇ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮಗೇನು ಬೇಕು, ಯಾವ ವಸ್ತುಗಳು ಬೇಕು, ನಾವು ತೋರಿಸ್ತಿದ್ದು ಬನ್ನಿ ಅಂತ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮೋಸನೂ ಇರುತ್ತೆ ಮತ್ತು ಡಿಸ್ಕೌಂಟಲ್ಲಿ ನಿಜವಾಗ್ಲೂ ಸಿಗುತ್ತೆ ಫ್ರೆಂಡ್ಸ್. ಬಟ್ ಏನಂದರೆ ನೀವು ರಿಯಲ್ ಶಾಪ್ಗೆ ಹೋಗಬೇಕು. ಹೊರಗಡೆ ಸೇಲ್ ಮಾಡ್ತಾ ಇರ್ತಾರೆ, ಇವತ್ತಿರ್ತಾರೆ ನಾಳೆ ಇರಲ್ಲ, ಅಂಥ ಕಡೆ ಎಲ್ಲ ತೊಗೊಂಡ್ಬಿಟ್ರೆ ತುಂಬ ಕಷ್ಟ. ನೀವು ಒಳ್ಳೆ ಶಾಪ್ ಇರುತ್ತೆ, ನಮ್ಮ ಕನ್ನಡದವ್ರದ್ದು ಶಾಪ್ ಇದೆ, ನಾನು ಅವ್ರ ಬಗ್ಗೆನೂ ನಿಮಗೆ ತೋರಿಸ್ತೀನಿ ಮುಂದೆ. ಅವರು ಯಾವಾಗ್ಲೂ ಒಳ್ಳೆ ಒಂದು ಪ್ರಾಡಕ್ಟನ್ನ ಕೊಡ್ತಾರೆ. ಅಥವಾ ಸೆಕೆಂಡ್ಸ್ ಏನಾದರೂ ಬೇಕಂದರೆ ಅವ್ರು ಸಜೆಸ್ಟ್ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಅಥವಾ ನೀವು ತೊಗೊಂಡ್ರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಇದನ್ನೆಲ್ಲ ಕೂಡ ಸಜೆಸ್ಟ್ ಮಾಡ್ತಾರೆ. ಮೇಲ್ಗಡೆ ನೀವು ನೋಡ್ತಾ ಇದ್ದೀರಲ್ಲ, ಫಸ್ಟ್ ಫ್ಲೋರಲ್ಲೆಲ್ಲ ಸೆಕೆಂಡ್ ಹ್ಯಾಂಡು ಕಂಪ್ಯೂಟರ್ಸು, ಪ್ರಿಂಟರ್ಸು, ಜೆರಾಕ್ಸ್ ಮಿಷಿನ್ಸು ಇವೆಲ್ಲ ಸಿಗುತ್ತೆ. ಮತ್ತು ಟ್ರೈಪ್ಯಾಡು, ಈ ಥರದ್ದೆಲ್ಲ ಈ ಯೂಟ್ಯೂಬರ್ಸ್ಗೆ, ವ್ಲಾಗರ್ಸ್ಗೆ ತುಂಬಾ ಚೀಪಾಗಿ ಒಳ್ಳೆ ಕ್ವಾಲಿಟಿದೇ ಸಿಗುತ್ತೆ. ಅದನ್ನೆಲ್ಲ ನಾವು ಬೈ ಮಾಡ್ಬೋದು ಹೊರ್ಗಡೆನೆ. ಅದೇನು ಅಷ್ಟು 200, 250 ನಾವು ರೋಡಲ್ಲಿ ಇರುವಂಥದ್ದೇ ಬೈ ಮಾಡ್ಬೋದು. ಸೊ ನೀವು ದೊಡ್ಡದಾಗಿ ಏನಾದರೂ ತೊಗೊಳ್ತಿದ್ದೀರಾ ಅಂತಂದರೆ, ಕಂಪ್ಯೂಟರ್ ಆ ಥರದ್ದು ಏನಾದರೂ ತೊಗೊಳ್ತಿದ್ದೀರಾ ಅಂದರೆ ನೀವು ಅಂಗಡಿಗಳಲ್ಲೇ ಹೋಗಬೇಕು. ಸೊ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಎಲ್ಲ ಕಡೆ ಒಂದು ರೌಂಡ್ ಹಾಕಿ ನೋಡೋಣ, ಪ್ರೈಸ್ ಎಲ್ಲ ಹೆಂಗಿರುತ್ತೆ, ಏನು ವ್ಯಾರಂಟಿ ಕೊಡ್ತಾರೆ ಎಲ್ಲ ನೋಡೋಣ ಅಂತ. ಇದೆಲ್ಲ ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಸಿಗುವಂತಹ ಅಂಗಡಿ. ಸೊ ಇಲ್ಲೆಲ್ಲ ನೋಡ್ಕೊಂಡ್ವಿ ಫಸ್ಟು. ಆಮೇಲೆ ಇಲ್ಲಿ ನಮಗೇನೋ ಒಂದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ. ಯಾಕೆಂದರೆ 2-3 months ಅಷ್ಟೇ ವ್ಯಾರಂಟಿ ಕೊಡ್ತೀವಿ ಅಂತಾರೆ. ನಾವು ಹೊಸದು ತೊಗೊಳ್ಳೋದಕ್ಕೂ ಅದಕ್ಕೂ 50%, 60% ಕಡಿಮೆ ಇದೆ. ಬಟ್ ಆದ್ರೂ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಮತ್ತೆ ನಾವು ರಿಟನ್ನು ಅದೇ ಏರಿಯಾಕ್ಕೆ ಹೋಗ್ಬಿಟ್ಟು, ಅದೇ ರೋಡಿಗೆ ಹೋಗ್ಬಿಟ್ಟು, ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. 1-2 ಅಂಗಡಿಗಳದ್ದು ಅಡ್ರೆಸ್ಸನ್ನು ಗೊತ್ತಿರೋರ ಹತ್ರ ನಾವು ತೊಗೊಂಡು ಬಂದಿದ್ವಿ. ಆಮೇಲೆ
ಸೊ ನಮ್ಮ ಕೊಲ್ಲಿಗೊಬ್ರಿಗೆ ತುಂಬಾ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇತ್ತು. ಅವರು ಒಂದೆರಡು ಶಾಪನ್ನ ಸಜೆಸ್ಟ್ ಮಾಡಿದರು, ಅವರು ಕೂಡ ಜೊತೆಗೆ ಬಂದಿದ್ದರು. ಸೊ ಅಲ್ಲಿನೇ ನಾವು ಹೋದ್ವಿ. ಅಲ್ಲಿ ಹೋದಾಗ ನಮಗೆ ಹೊಸದೇ ತೊಗೊಳೋದು ಒಳ್ಳೆಯದು ಅನಿಸ್ತು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಕನ್ನಡದವ್ರದ್ದೇ ತುಂಬ ಅಂಗಡಿಗಳಿದೆ. ಸ್ಪೆಷಲಿ ಏನಪ್ಪ ಅಂದರೆ ನಮ್ಮ ಕನ್ನಡದವ್ರ ಅಂಗಡಿಗಳಲ್ಲಿ ನಾವು ಹೋಗೋದು ಒಳ್ಳೆಯದು. ಆಮೇಲೆ ಇನ್ನೊಂದೇನು ಅಂದರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೂಡ. ನೀವು ಹಳೇದು ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಅಥವಾ ತೊಗೊಂಡ್ರೆ ಎಷ್ಟು ದಿನ ನಿಮಗೆ ಬಾಳಿಕೆ ಬರುತ್ತೆ, ಇದನ್ನೆಲ್ಲ ಅವರು ಹೇಳಿದ್ದಾರೆ. ಖುಷಿ ಆಗ್ಬಿಡುತ್ತೆ ನಮಗೆ. ಏನೋ ಮಾಡಿಕೊಡಿ ಸರ್. ನಮ್ಮದು ಎಲ್ಲ ಏನು ಗೊತ್ತಾ, ನಾನು ಚೆನ್ನಾಗಿರೋ ಐಟಮ್ ಕೊಟ್ಟೆ. ನಾನು ಫಸ್ಟೇ ಆ ಥರ ಇದ್ದ ಐಟಮ್ ಇದ್ದಿದ್ರೆ ನಾನು ಅಲ್ಲೆಲ್ಲ ಪ್ರಿಂಟ್ ಕಳ್ಸ್ತಾನೆ ಇರಲಿಲ್ಲ. ಹೌದೌದು, ಡೈರೆಕ್ಟ್ ನೋಡ್ಕೊಂಡ್ ಬರ್ಲಿ, ಆಮೇಲೆ ನೋಡ್ಕೊಂಡು ಫೈನಲಿ ಇಲ್ಲೇ ಬಂದೆ. ಬೇಡ, ದಯಮಾಡಿ ಬೇಡ, ನನ್ನ ಮಗನಿಗೆ ಕೊಡಿ, ತಗೊಂತಲ್ಲ ಕೊಡಿ, ಲಾಭ ಇಲ್ಲ. ನನ್ನ ಲ್ಯಾಕೇಜ್ ಮಾಡಿಲ್ಲ ನಾನು ಅದನ್ನ. ಮತ್ತೆ 5 ರೂಪಾಯಿ ಕಮ್ಮಿ ಮಾಡಿದೆ. ಕ್ಲೀನಾಗಿ ಐಟಮ್ ಎಲ್ಲ ಸ್ವಲ್ಪ ನೀಟಾಗಿ ಚೆಕ್ ಮಾಡ್ಬಿಟ್ಟು, ಕೀಬೋರ್ಡ್, ಮೌಸ್, ಪವರ್ ಕೇಬಲ್, ವಿಜಯ್ ಕೇಬಲ್, ಮೌಸ್ ಪ್ಯಾಡ್ ಡಿಲೇ ಕೊಡು, ಪರ್ಸೆಂಟ್ ಡಿಲೇ ಎಲ್ಲ ಡೆಲಿ ಸೆಟ್ಟೇ ಕೊಟ್ಬಿಡು. ಇದನ್ನು ಕೊಡು. ಒರಿಜಿನಲ್ ಯಾವುದು ಹೊಸದು ತಗೊಂಡ್ರೆ ಒಳ್ಳೇದು, ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ? ಸೆಕೆಂಡ್ ಹ್ಯಾಂಡ್ ಕಾನ್ಸೆಪ್ಟ್ ಅಲ್ಲ ಇದು, ಬ್ರಾಂಡೆಡ್ ಅಲ್ಲಿ. ಇವಾಗ ನೀವು ಹೊಸದು ಅಂದ್ರೆ ಅಸೆಂಬಲ್ ತಗೊಳ್ಳೋ ಬದಲು ರೀಪರ್ಬಿಷನ್ ಅಲ್ಲಿ ಬ್ರಾಂಡೆಡ್ ಕಂಪನಿ ತಗೊಂಡ್ರೆ ಅದಕ್ಕೆ ಡಬಲ್ ಲೈಫ್, ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೇನಿಲ್ಲ. ನಿಮಗೆ ಏನು ಅಸೆಂಬಲ್ಡ್ ಏನು ನೀವು ಸೇನ್ ಐಟಮ್ ಅದ್ರ ಹಾಕೊಂತೀರಾ, ಅದ್ರ ಬದಲು ನೀವು ಬ್ರಾಂಡೆಡ್ ಆಗಲಿ ಅದನ್ನ ರೀಪರ್ಬಿಷನ್ ತಗೊಂಡ್ರೆ MNC ಕಂಪ್ನಿಗಳಲ್ಲಿ 1 ವರ್ಷ 1.5 year ಯೂಸ್ ಮಾಡೋ ಐಟಮ್ ಅನ್ಕೊಳ್ಳಿ, ಅದನ್ನ ರಿಫೈಂಡ್ ಇದು ಒಂದು ಇದಕ್ಕೆ ಹೋಗ್ತಾರೆ ನಮಗೆ, ಕ್ವಾಂಟಿಟಿ ಎತ್ಕೊಂತೀವಲ್ಲ, ಅದನ್ನ ಲೆಕ್ಕಾಚಾರದಲ್ಲಿ ತಗೊಂಡಾಗ ಆಗಿದಾಗ ಕನಿಷ್ಠ 5-6 ವರ್ಷ, ಕನಿಷ್ಠ ಅಂದ್ರೆ ಕನಿಷ್ಠ 5 ವರ್ಷ ನೀವು ಒಂದೊಂದ್ರಲ್ಲಿ ಕೈ ಇಡಂಗಿರಲ್ಲ, ಆ ತರ ಕ್ವಾಲಿಟಿ ಇರ್ತದೆ. ಈ ಅಡ್ರೆಸ್ ನಾವು ಹಾಕಿದ್ರೆ ನೀವು ಬಂದಿರೋ ಕಸ್ಟಮರ್ಗೆಲ್ಲ ಇದು ಮಾಡ್ತೀರಾ, ಡಿಸ್ಕೌಂಟ್ ಎಲ್ಲ ಮಾಡ್ತೀರಾ? ಮಾಡೋಣ, ಹಾಕಿ ಮೇಡಮ್. ಗೊತ್ತಾಯ್ತು, ಮಾಡೋಣ, ಹಾಕಿ ಮೇಡಮ್. ಓಕೆ ಸರ್. ನೀವು ವಾರಂಟಿ ಬಗ್ಗೆ ಹೊಡಿಬೇಡ, ಮೆಟೀರಿಯಲ್ ಬಗ್ಗೆ ಹೊಡಿಬೇಡ. ವಾರಂಟಿ ಅಂತಲ್ಲ ಲೆಕ್ಕಾಚಾರ, ನೀವು 1 ವರ್ಷ ಅಂತಲ್ಲ, ಆಫ್ಟರ್ 1 ವರ್ಷ ಇದ್ರೂ ತಗೊಂಬನ್ನಿ, ನಮ್ಮ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಕೊಡ್ತೀನಿ. ಏನೋ ಕೊಟ್ಬೇಕು 5 ರೂಪಾಯಿ, ಆ ಬಿಸ್ನೆಸ್ ಅಲ್ಲ. ಅದ್ರಲ್ಲಿ ನೀವು ಬೇರೆ ಅಂತ ಇದ್ರೆ ನಿಮ್ಮ ಲೆಕ್ಕಾಚಾರ ಆರಾಮಾಗಿ ನಮ್ಮ ಫೌಂಡೇಶನ್ಗೆ ಆರಾಮಾಗಿ ಸಪೋರ್ಟ್ ಕೊಡ್ತೀವಿ. ಸೊ ಇವರ ಅಂಗಡಿ ಅಡ್ರೆಸ್ಸು ಇದು, ಬಿಲ್ ಬುಕ್ಕನ್ನೇ ನಾನು ತೋರಿಸ್ತಾ ಇದ್ದೀನಿ. ನಾವು ಹೊಸ ಕಂಪ್ಯೂಟರ್ ಮತ್ತು ಪ್ರಿಂಟರ್ನೇ ತೊಗೊಂಡ್ವಿ, ಸೆಕೆಂಡ್ ಹ್ಯಾಂಡ್ ತೊಗೊಂಡ್ಲಿಲ್ಲ. ಸೊ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಕೂಡ ಅವ್ರು ಹೇಳ್ದಂಗೆ ಚೆನ್ನಾಗಿರೋ ಕ್ವಾಲಿಟಿಗಳನ್ನೇ ಸೇಲ್ ಮಾಡ್ತಾರೆ ಅವರು. ವಾರಂಟಿ ಕೂಡ ತುಂಬ ದಿನ ಕೊಡ್ತಾರೆ. ಇದಾದಮೇಲೆ ನಾವು SP ರೋಡು ಅಂತಂದರೆ ಈ ಸೈಕಲ್ಗಳೆಲ್ಲ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ಗೊತ್ತಿತ್ತು ನಿಮಗೆ. ನಮ್ಮ ಸ್ವಾವಲಂಬಿ NGO ಫೌಂಡೇಶನ್ನ ಒಬ್ಬ ಮೆಂಬರ್ಗಳ ಮಕ್ಕಳಿಗೆ ನಾವು ಪುಟ್ಟ ಸೈಕಲ್ಗಳು ಕೊಡಬೇಕು ಅಂತ ಒಂದು ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಸೈಕಲ್ ಎಲ್ಲ SP ರೋಡಲ್ಲಿ ತುಂಬಾ ಕಡಿಮೆ ಫ್ರೆಂಡ್ಸ್. ನಾನಂತೂ ಇದನ್ನು ಸಜೆಸ್ಟ್ ಮಾಡ್ತೀನಿ. ನಾರ್ಮಲ್ಲಾಗಿ ನಾವು ಬೇರೆ ಏರಿಯಾದಲ್ಲಿ ಅಂದರೆ ನಮ್ಮ ಏರಿಯಾಗಳಲ್ಲಿ ನಾವು ನೋಡಿದ್ರೆ ಅಲ್ಲಿಗಿನ ಇಲ್ಲಿ ಒಂದು ತುಂಬಾ ಕಡಿಮೆಗೆ ಸಿಗುತ್ತೆ. ಅಲ್ಲಿ 1200-1000 ಹಾಗೆಲ್ಲ ಹೇಳ್ತಾರೆ ಈ ಸೈಕಲ್, ಪುಟ್ಟ ಸೈಕಲ್ಗೆ. ಇಲ್ಲಿ 700-650ಗೆಲ್ಲ ಕೊಟ್ಬಿಡ್ತಾರೆ. ಬಟ್ ಕ್ವಾಲಿಟಿ ವೈಸೂ ತುಂಬ ಚೆನ್ನಾಗಿದೆ. ಬಟ್ ಹೋಲ್ಸೇಲ್ ರೇಟ್ ಅಂತ ಹೇಳಿದರು. ಚೆನ್ನಾಗೇ ಇತ್ತು ಸೈಕಲ್ಗಳೆಲ್ಲ. ನಾವು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಇದು ನೋಡ್ತಿದ್ದೀರಲ್ಲ, ಇದೇ ನಾವು ತೊಗೊಂಡಿರೋ ಪ್ರಿಂಟರು ಮತ್ತು ಕಂಪ್ಯೂಟರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದು ಕೂಡ ತೊಗೊಂಡಿದ್ದೀವಿ. ಸೊ ನಾನು ನೆಕ್ಸ್ಟ್ ಟೈಮ್ ನಮ್ಮ ಆಫೀಸಲ್ಲಿ ನಾನು ಒಂದು ವಿಡಿಯೋ ಮಾಡಿದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ನಾನು ಈ ತೊಗೊಂಡಿದ್ದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾವೀಗ ಹೋಗೋಕ್ಕೆ ಅಂತ ಹೊರಟಿದ್ವಿ. ಅಷ್ಟರೊಳಗೆ ಸ್ವಲ್ಪ ಕೋಸುಂಬರಿ ತಿನ್ನೋಣ ಅಂತ ರೋಡ್ ಸೈಡಲ್ಲಿ ಕೋಸುಂಬರಿ ಮತ್ತು ಚೆನ್ನ ಮಸಾಲ ಥರದ್ದು ಸೇಲ್ ಮಾಡ್ತಾಯಿದ್ರು. ತುಂಬಾ ಟೇಸ್ಟಾಗಿತ್ತು. ಸೊ ನಾವು ಅಲ್ಲಿ ಸೈಕಲ್ ತೊಗೊಳೋ ಟೈಮಲ್ಲಿ ನಾವು ಓಲಾ ಬುಕ್ ಮಾಡಿದ್ವಿ. ಕಾರೆಲ್ಲ ತೊಗೊಂಡೋಗೋಕ್ಕಾಗಲ್ಲ SP ರೋಡ್ಗೆ, ಯಾಕೆಂದರೆ ರೋಡ್ಗಳೆಲ್ಲ ಗೊತ್ತಾಗಲ್ಲ ಅಂಥೇಳಿ ನಾವು ಓಲಾದಲ್ಲಿ ಬಂದಿದ್ವಿ. ಸೊ ಓಲೋ ಬರೋ ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಕೋಸುಂಬ್ರಿನ ತಿನ್ನೋಣ ಅಂಥೇಳಿ ಹೆಸರುಬೇಳೆ, ಸೌತೆಕಾಯಿ ಮತ್ತು ಬೇಯಿಸಿದ ಚೆನ್ನ, ಕಡಲೆಕಾಳನ್ನು ಹಾಕಿ ಮಾಡಿದರು. ಸೂಪರಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮೆಲ್ಲ ಶಾಪಿಂಗ್, ನಮ್ಮ NGOಗೋಸ್ಕರ ಮಾಡಿರುವಂತಹ ಶಾಪಿಂಗ್ ಇದು. ಸೈಕಲ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಕಂಪ್ಯೂಟರ್ ಎಲ್ಲ ತೊಗೊಂಡ್ವಿ. ಸೊ ರೀಸ್ನೇಬಲ್ ಅನ್ನಿಸ್ತು. ಬೇರೆ ಕಡೆ ಎಲ್ಲ ನೋಡಿದ್ದಕ್ಕೂ ಮತ್ತು ವಾರಂಟಿ ಕೊಡ್ತಾರೆ, ಅದು ಇಂಪಾರ್ಟೆಂಟ್ ಅನ್ನಿಸ್ತು ನಮಗೆ.
ಏನೇ ಪ್ರಾಬ್ಲಮ್ ಇದ್ದರೂ ಬನ್ನಿ, ನಾವು ಇದು ಮಾಡಿಕೊಡ್ತೀವಿ, ಸರಿ ಮಾಡಿಕೊಡ್ತೀವಿ, ಎಷ್ಟು ದಿನ ವಾರಂಟಿ ಇದೆಯೋ ಅದು ಕೊಡ್ತೀವಿ ಅಂದರು. ಸೊ ಫೈನಲಿ ನಾನೀಗ ನಮ್ಮ ಕೊಲೀಗ್ಸ್ ಜೊತೆ ಆಫೀಸ್ಗೆ ಬಂದೆ. ಈ ಪುಟ್ಟ ಮಕ್ಕಳಿಗೆ ನಾವು ಸೈಕಲ್ ತಂದಿರೋದು. ಇದು ಆಫೀಸು, ನಮ್ಮ NGO ಆಫೀಸು. ಸೊ ಈ ಮಕ್ಕಳಿಗೆ ನಾವು ಸೈಕಲನ್ನು ತಂದಿದ್ವಿ. ಇನ್ನೊಂದು ಮಗು ಮಲ್ಕೊಂಡು ಬಿಟ್ಟಿತ್ತು, ಆ ಮಗುನ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಈ ಮಗುಗೆ ಸೈಕಲನ್ನು ಕೊಡ್ತಾಯಿದ್ದೀವಿ ನಮ್ಮ NGO ಕಡೆಯಿಂದ. ಸೊ ನೀವು ಕೂಡ ಶಾಪಿಂಗ್ ಮಾಡಬೇಕು SP ರೋಡಲ್ಲಿ ಅಂತ ಅಂದರೆ ಡೆಫಿನೆಟ್ಲಿ ಮಾಡಿ. ಡಿಸ್ಕೌಂಟಾಗಿ ತುಂಬ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಯಾವಾಗಾದರೂ ನಾನು ಸಂಡೇ ಬಜಾರ್ ಅಥವಾ ಚೋರ್ ಬಜಾರ್ ಅಂತ ಹೇಳ್ತಾರಲ್ಲ, ಅದಕ್ಕೂ ಹೋಗೋಣ ಅಂತ ಯೋಚನೆ ಮಾಡಿದ್ದೀನಿ ಒಂದ್ಸಲಿ. ಸೊ ಆವಾಗ ಕೂಡ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ಪೆಷಲಿ ನಮ್ಮ ಕನ್ನಡದವ್ರದ್ದು ಶಾಪ್ಗಳಿಗೆ ಹೋಗೋಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಸೊ ನಮ್ಮ ಕನ್ನಡಿಗರ ಶಾಪ್ಗಳಿಗೆ ನಾವು ಆದ್ಯತೆ ಕೊಡಬೇಕು. ಹಾಗಾಗಿ ನಾನೆಲ್ಲಿ ಶಾಪಿಂಗ್ ಮಾಡಿದೆ ಆ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಸಮೇತ ಹಾಕಿರ್ತೀನಿ. ಮತ್ತು ನೀವು ಕೂಡ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಒಳ್ಳೆ ಡಿಸ್ಕೌಂಟ್ ಇರುತ್ತೆ ಮತ್ತು ಜೆನ್ಯೂನ್ ಅಂಗಡಿ ಅಂತಲೇ ಹೇಳ್ಬೋದು. ಮುಂದೆ ಏನಾದರೂ ಪ್ರಾಬ್ಲಮ್ ಬಂದರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.